ಕ್ಲೈಮ್ಯಾಕ್ಸ್ ಹಂತಕ್ಕೆ ಆಪರೇಷನ್ ಅಸ್ಥಿಪಂಜರ ಬಂದಂತೆ ಕಾಣಿಸ್ತಾ ಇರುವಂತದ್ದು. ಪಾಯಿಂಟ್ ನಂಬರ್ 13ರಲ್ಲೇ ಉತ್ಖನನಕ್ಕೆ ಎಸ್ಐಟಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸ್ಥಳದಲ್ಲಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಕೂಡ ಮಾಡಲಾಗಿದೆ. ಪಾಯಿಂಟ್ ನಂಬರ್ 13 ಈಗ ಆಲ್ರೆಡಿ ಪಾಯಿಂಟ್ 12 ವರೆಗೂ ಕಂಪ್ಲೀಟ್ ಆಗಿದೆ ಉತ್ಖನನ. ಅದರಲ್ಲಿ 6ನೇ ಪಾಯಿಂಟ್ ಅಲ್ಲಿ ಮಾತ್ರ ಅಸ್ಥಿಪಂಜರದ ಅವಶೇಷ ಸಿಕ್ಕಿದ್ದು. ಇನ್ನು ಉಳಿದಿರುವಂತ ಪಾಯಿಂಟ್ ನಂಬರ್ 13 ಮತ್ತೆ 14 ನಲ್ಲಿ ಉತ್ಖನನ ಮಾಡಬೇಕಾಗಿದೆ. ಪಾಯಿಂಟ್ ನಂಬರ್ 13ರ ಮುಂಭಾಗ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ. ಸ್ಪಾಟ್ ನಂಬರ್ 13ರಲ್ಲಿ 8 ಶವ ಹೂತಿದ್ದಾಗಿ ಹೇಳಿರುವಂಥದ್ದು ಅನಾಮಿಕ. ಸ್ಪಾಟ್ ನಂಬರ್ 13ರಲ್ಲಿ ಕಳೆಬರ ಸಿಗುವಂತ ವಿಶ್ವಾಸದಲ್ಲಿದ್ದಾನೆ ಅನಾಮಿಕ. ಮೊದಲ ಪಾಯಿಂಟ್ನಿಂದಲೂ ಕೂಡ ವಿಶ್ವಾಸದಲ್ಲಿದ್ದ, ಆದರೆ ಎಲ್ಲೂ ಏನೂ ಸಿಕ್ಕಿರಲಿಲ್ಲ ಎಕ್ಸೆಪ್ಟ್ ಪಾಯಿಂಟ್ ನಂಬರ್ 6 ಅನ್ನು ಹೊರತುಪಡಿಸಿ ನೋಡೋದಾದ್ರೆ. ಅದು ಕೂಡ ಪುರುಷ ಅಸ್ಥಿಪಂಜರ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಇನ್ನು ಉಳಿದಂಥ ಯಾವುದೇ ಸ್ಪಾಟ್ನಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ನಿನ್ನೆ ಅಂದರೆ ಮೊನ್ನೆ ಒಂದು ಕಡೆ ಒಂದು ಅಸ್ಥಿಪಂಜರ ಸಿಕ್ಕಿತ್ತು, ಆದರೆ ಅದು ಭೂಮಿಯ ಒಳಗಡೆ ಇದ್ದಿದ್ದಲ್ಲ. ಅಲ್ಲಿ ಯಾರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಆಲ್ರೆಡಿ ಪೊಲೀಸರು ಅದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆ ಅಸ್ಥಿಪಂಜರವನ್ನು ಕೂಡ FSLಗೆ ಕಳಿಸಲಾಗಿದೆ. ಈತ ತೋರಿಸಿದಂಥ ಪಾಯಿಂಟ್ನಲ್ಲಿ ಇದ್ದಿದ್ದಂಥದ್ದಲ್ಲ, ಅದು ಭೂಮಿಯ ಒಳಗಡೆ ಇದ್ದಿದ್ದಲ್ಲ. ಅಲ್ಲಿ ಸಿಕ್ಕಂಥ ಅಸ್ಥಿಪಂಜರಕ್ಕೂ ಅನಾಮಿಕ ಹೇಳ್ತಾ ಇದ್ದಿದ್ದಕ್ಕೂ ಯಾವುದೇ ಸಂಬಂಧ ಇಲ್ಲ. ಇನ್ನು ಉಳಿದಿರುವಂಥ ಈ 13 ಮತ್ತು 14ನೇ ಪಾಯಿಂಟ್ನಲ್ಲಿ ಇವತ್ತು ಉತ್ಖನನ ಮಾಡಲಾಗುತ್ತೆ. 13ನೇ ಪಾಯಿಂಟ್ನಲ್ಲಿ ಈಗ ಆಲ್ರೆಡಿ ಸುತ್ತಲೂ ಕೂಡ ಬ್ಯಾರಿಕೇಡ್ ಹಾಕಲಾಗಿದೆ. ಪರದೆಯನ್ನು ಅಳವಡಿಸುವಂಥ ಕೆಲಸವನ್ನು ಮಾಡ್ತಾರೆ. ನಂತರ ಉತ್ಖನನ ಮಾಡಲಾಗುತ್ತೆ. SIT ಕಚೇರಿಯಲ್ಲಿ ಮೊಹಂತಿ ನೇತೃತ್ವದಲ್ಲಿ ಸಭೆ, ಅನಾಮಿಕನನ್ನು ಹೊರಗಿಟ್ಟು ಸಭೆಯನ್ನು ಮಾಡ್ತಾ ಇರುವಂಥದ್ದು ಮೊಹಂತಿ ಅವರು. ಕೆಲ ಹೊತ್ತಲ್ಲೇ ಸ್ಪಾಟ್ ನಂಬರ್ 13ರತ್ತ SIT ಅಧಿಕಾರಿಗಳು ಹೊರಡಲಿದ್ದಾರೆ. ಮೊಹಂತಿ ಅವರ ನೇತೃತ್ವದಲ್ಲಿ SIT ಮುಖ್ಯಸ್ಥರು ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕೂಡ ಮಾಡಲಾಗ್ತಾ ಇದೆ. ಸ್ಪಾಟ್ ನಂಬರ್ 13ರಲ್ಲಿ ಕಳೆಬರ ಸಿಗಲ್ಲ ಅಂತಿದ್ದಾರೆ ಸ್ಥಳೀಯರು. 2019ರಲ್ಲಿ ಈ ಭಾಗದಲ್ಲಿ ಪ್ರವಾಹ ಆಗಿ ಕೊಚ್ಚಿ ಹೋಗಿತ್ತಂತೆ ಸುಮಾರು 80 ಲೋಡ್ ಮಣ್ಣು ಈ ಜಾಗದಲ್ಲಿ ಹಾಕಲಾಗಿದೆ. ಅಂದರೆ ಪ್ರವಾಹದ ಸಂದರ್ಭದಲ್ಲಿ ಕೊಚ್ಕೊಂಡು ಹೋಗಿತ್ತಂತೆ ಮಣ್ಣು. ಸೊ ಹೀಗಾಗಿ ಸುಮಾರು 80 ಲೋಡ್ ಮಣ್ಣನ್ನು ಈ ಜಾಗದಲ್ಲಿ ಹಾಕಲಾಗಿದೆ. ಅಜಿಕುರಿ ಎಂಬಲ್ಲಿಗೆ ಸಂಪರ್ಕಿಸುವಂಥ ರಸ್ತೆಯಲ್ಲಿರುವಂಥ ಸ್ಪಾಟ್, ಅಜಿಕುರಿ ಎಂಬಲ್ಲಿಗೆ ಸಂಪರ್ಕಿಸುವಂಥ ರಸ್ತೆಯಲ್ಲಿರುವಂಥ ಸ್ಪಾಟ್, ರಸ್ತೆ ಅಭಿವೃದ್ಧಿ ಕಾಮಗಾರಿ ಆಗಿದೆ. ಆ ಭಾಗದಲ್ಲಿ ಮಣ್ಣನ್ನು ಕೂಡ ಹಾಕಲಾಗಿದೆ. ಅಲ್ಲಿ ಏನೂ ಸಿಗಲ್ಲ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿರುವಂಥದ್ದು ಉತ್ಖನನ ಪ್ರಕ್ರಿಯೆ. 13ನೇ ಸ್ಪಾಟ್ ಇದಕ್ಕೆ ಮಾತ್ರ ಸ್ಥಳೀಯರ ಅಭಿಪ್ರಾಯ ಅದು. ಇನ್ನು ಉಳಿದಂಥ ಸ್ಪಾಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಯಾವುದೇ ರೀತಿಯಾದಂಥ ಒಂದು ಅನುಮಾನವನ್ನು ವ್ಯಕ್ತಪಡಿಸಿರಲಿಲ್ಲ. ಆದರೆ ಈ 13ನೇ ಸ್ಪಾಟ್ ಇದೆಯಲ್ಲ, ಆ ಸ್ಪಾಟಲ್ಲಿ ರಸ್ತೆ ಅಗಲೀಕರಣ ಎಲ್ಲ ಆಗಿದೆ. ಅಲ್ಲಿ ಮಣ್ಣು ಕೊಚ್ಕೊಂಡು ಹೋದಂಥ ಸಂದರ್ಭದಲ್ಲಿ ಪ್ರವಾಹ ಉಂಟಾದಾಗ ಸುಮಾರು 80 ಲೋಡ್ ಅಷ್ಟು ಮಣ್ಣನ್ನು ಕೂಡ ಹಾಕಲಾಗಿತ್ತು ಅಂತೆಲ್ಲ ಸ್ಥಳೀಯರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಕಿಶನ್. ಎಷ್ಟೊತ್ತಿಗೆ ಅಲ್ಲಿ ಅಸ್ಥಿಪಂಜರಕ್ಕೋಸ್ಕರ ಉತ್ಖನನ ಕಾರ್ಯ ಆರಂಭವಾಗುತ್ತೆ? ಅಲ್ಲಿನ ಸ್ಥಳೀಯರು ಬೇರೆ ಹೇಳ್ತಾ ಇದ್ದಾರೆ ಅಲ್ಲಂತೂ ಈ ಬಾರಿ ಉತ್ಖನನ ಮಾಡಿದಂಥ ಸಂದರ್ಭದಲ್ಲಿ ಏನೂ ಸಿಗೋದಿಲ್ಲ ಅಂತ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗೋದಾದ್ರೆ ಅಂತ. ಪೃಥ್ವಿ, ಕೆಲವೇ ಕ್ಷಣಗಳಲ್ಲಿ ಉತ್ಖನನ ಕಾರ್ಯ ಆರಂಭಗೊಳ್ಳುತ್ತೆ. ನಾನೀಗ ನೇರವಾಗಿ ಪಾಯಿಂಟ್ ನಂಬರ್ 13ಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನೇತ್ರಾವತಿ ನದಿಯ ಅಣೆಕಟ್ಟೇನಿದೆ, ಅಣೆಕಟ್ಟಿನ ಪಕ್ಕದಲ್ಲೇ ಇರುವಂತದ್ದು ಪಾಯಿಂಟ್ ನಂಬರ್ 13. ಬಹಳಷ್ಟು ಸಂಚಲನವನ್ನ ಈ ಪಾಯಿಂಟ್ ನಂಬರ್ 13 ಸೃಷ್ಟಿ ಮಾಡ್ತಾ ಇದೆ. ಯಾಕಂದ್ರೆ ಅನಾಮಿಕ ಕೊಟ್ಟಂತ ಹೇಳಿಕೆ ಅನುಸಾರವಾಗಿ ಇಲ್ಲಿ ಸುಮಾರು 8ಕ್ಕೂ ಹೆಚ್ಚು ಶವಗಳು ಸಿಗುತ್ತೆ, ಕಳೆಬರಗಳು ಇದೆ ಎಂಬ ಮಾಹಿತಿಯನ್ನ ಕೊಟ್ಟಿದ್ದ. ಅದೇ ಕಾರಣಕ್ಕಾಗಿ ಈಗ ಬಹಳಷ್ಟು ಸಂಚಲನ ಸೃಷ್ಟಿ ಆಗ್ತಾ ಇದೆ. ಆದರೆ ಬಂದಿರುವಂತಹ ಮಾಹಿತಿ ಪ್ರಕಾರವಾಗಿ ಈ ಭಾಗದಲ್ಲಿ ಯಾವುದೇ ಕಳೆಬರ ಸಿಗೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸುಮಾರು 80 ಲೋಡ್ನಷ್ಟು ಮಣ್ಣನ್ನ ಈ ಭಾಗಕ್ಕೆ ಹಾಕಲಾಗಿತ್ತು. 2019ನೇ ಇಸವಿಯಲ್ಲಿ ಬಂದಂತಹ ಭೀಕರ ಪ್ರವಾಹದ ಸಂದರ್ಭದಲ್ಲಿ ಈ ಭಾಗ ಎಲ್ಲ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿತ್ತು ಮತ್ತು ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ಕೂಡ ಈ ಭಾಗದಲ್ಲಿ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಉತ್ಖನನ ನಡೆದ್ರೆ ಕಳೆಬರ ಸಿಗೋದು ಅದು ಬಹಳಷ್ಟು ಡೌಟ್ ಇದೆ. ಇದೇ ಡೌಟ್ ಅನಾಮಿಕ ವ್ಯಕ್ತಿಗೂ ಕೂಡ ಇರುವಂತದ್ದು. ಹಾಗಾಗಿ ಆತ ಪಾಯಿಂಟ್ ನಂಬರ್ 11 ಅನ್ನ ಗುರುತು ಮಾಡುವಂತಹ ಸಂದರ್ಭದಲ್ಲಿ ಬಂಗ್ಲಗುಡ್ಡೆಯ ಸ್ವಲ್ಪ ಮೇಲ್ಭಾಗಕ್ಕೆ SIT ತಂಡವನ್ನ ಕರ್ಕೊಂಡು ಹೋಗಿದ್ದ. ಅಲ್ಲಿ ಒಂದು ಪಾಯಿಂಟ್ ಅನ್ನ ಗುರುತು ಮಾಡಿದ್ದ. ಆ ಗುರುತನ್ನ SIT ತಂಡ 11A ಅಂತ ಹೇಳಿ ಈಗ ನಮೂದು ಮಾಡಿರುವಂತದ್ದು. ಇನ್ ಕೇಸ್ ಈ ಸ್ಪಾಟಿಗೆ ಬರೆದಿದ್ರೆ ನೇರವಾಗಿ ಅನಾಮಿಕ ವ್ಯಕ್ತಿ SIT ತಂಡವನ್ನ ಬಂಗ್ಲಗುಡ್ಡೆಯ ಆ ಭಾಗಕ್ಕೆ ಕರ್ಕೊಂಡು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಈ ಬಗ್ಗೆ ಸಭೆಯಲ್ಲಿ ನಿರ್ಧಾರ ಆದಂತೆ
ಇಲ್ಲಿ ಒಂದು ರೀತಿಯ ಚಿತ್ರಣ ಕಂಡು ಬರುತ್ತೆ. ಸದ್ಯಕ್ಕೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಇಲ್ಲಿ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಹಾಕಲಾಗಿದೆ. ಯಾಕಂದ್ರೆ ಕಳೆದ ಇಷ್ಟು ದಿನಗಳಿಂದ ಅಂದ್ರೆ ಮಂಗಳವಾರದಿಂದ ಡಿಗ್ಗಿಂಗ್ ಪ್ರಕ್ರಿಯೆ ಆರಂಭಗೊಂಡಿದ್ದು ಇವತ್ತು 1 ವಾರಗಳು ಕಳೆಯಿತು. ಇಷ್ಟು ದಿನಗಳ ಕಾಲ ಈ ಭಾಗದಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಹಾಕಲಾಗಿದೆ. ಯಾಕಂದ್ರೆ ಇದು ನೇತ್ರಾವತಿಯಿಂದ ಅಜಿಕುರಿಗೆ ಎಂಬಲ್ಲಿಗೆ ಸಂಪರ್ಕ ಮಾಡುವಂತಹ ರಸ್ತೆಯ ಪಕ್ಕದಲ್ಲೇ ಈ ಸ್ಪಾಟ್ ಇರೋ ಕಾರಣಕ್ಕಾಗಿ ಯಾವುದೇ ಸಾಕ್ಷ್ಯ ನಾಶಗಳು ಕೂಡ ಆಗಬಾರದು ಎಂಬ ನಿಟ್ಟಿನಲ್ಲಿ ಈಗ ಭದ್ರತೆಯನ್ನು ಹಾಕಲಾಗಿರುವಂತದ್ದು. ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರವಾಗಿ ಕೆಲವೇ ಕ್ಷಣಗಳಲ್ಲಿ ಈ ಸ್ಪಾಟಿಗೆ SIT ತಂಡ ರೀಚ್ ಆಗತ್ತೆ. ಆದ್ರೆ ಬರುವಂತ ಸಂದರ್ಭದಲ್ಲಿ ಏನಾದ್ರೂ ಬದಲಾವಣೆ ಮಾಡಿದಂತಹ ಸಂದರ್ಭದಲ್ಲಿ ಪಾಯಿಂಟ್ ನಂಬರ್ 11/A ಅಂದ್ರೆ ಪಾಯಿಂಟ್ ನಂಬರ್ 11 ಅನ್ನ ಗುರುತು ಮಾಡುವಂತ ಸಂದರ್ಭದಲ್ಲಿ ಅನಾಮಿಕ ವ್ಯಕ್ತಿ ಬಂಗ್ಲಗುಡ್ಡೆಯ ಸುಮಾರು 80 ಮೀಟರ್ ಬಗ್ಗೆ ಕರ್ಕೊಂಡು ಹೋಗಿದ್ದ. ಅಲ್ಲಿ ಒಂದು ಸ್ಥಳವನ್ನ ಐಡೆಂಟಿಫೈ ಮಾಡಿದ್ದ. ಅದೇ ಸ್ಥಳವನ್ನ ಉತ್ಖನನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಕೆಲವೇ ನಿಮಿಷಗಳಲ್ಲಿ ಇದರ ಭವಿಷ್ಯ ಕೂಡ ನಿರ್ಧಾರ ಆಗತ್ತೆ. ಯಾಕಂದ್ರೆ ಈ ಜಾಗದಲ್ಲಿ ಸ್ವತಃ ಅನಾಮಿಕ ವ್ಯಕ್ತಿಗೆ ಸಂಶಯ ಇರುವ ಕಾರಣಕ್ಕಾಗಿ ಆತ ಬಂಗ್ಲಗುಡ್ಡೆಯ ಮತ್ತೊಂದು ಭಾಗಕ್ಕೆ ಕರ್ಕೊಂಡು ಹೋಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಬಂದಂತ ಮಾಹಿತಿ ಪ್ರಕಾರವಾಗಿ SIT ತಂಡ ನೇರವಾಗಿ ಬಂಗ್ಲಗುಡ್ಡೆಯ ಆ ಭಾಗದಲ್ಲಿ ಇವತ್ತು ಉತ್ಖನನ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂದ್ರೆ SIT ಕಚೇರಿಗೆ ಈಗಾಗಲೇ ಪ್ರಣವ್ ಮೊಹಂತಿ ಅವರು ಬಂದು ಒಂದು ದಿನ ಸಭೆಯನ್ನ ಮಾಡಿದ್ದಾರೆ. ಯಾವುದೇ ಗೊಂದಲ ಇರದಂತೆ ಈ ಪ್ರಕರಣವನ್ನ ಮುಂದುವರಿಸೋಕೆ ಕೆಳಸ್ತರದ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಅನಾಮಿಕ ಕೊಟ್ಟಂತಹ ಸೂಚನೆ ಪ್ರಕಾರವಾಗಿ ಬಂಗ್ಲಗುಡ್ಡೆಯಲ್ಲಿರುವಂತಹ 11ನೇ ಪಾಯಿಂಟ್ .A ಅನ್ನ ಇವತ್ತು ಉತ್ಖನನ ಮಾಡುವಂತಹ ಸಾಧ್ಯತೆಗಳು ಈಗ ಸದ್ಯಕ್ಕೆ ಕಾಣ್ತಾ ಇರುವಂತದ್ದು. ಯಾಕಂದ್ರೆ 13ನೇ ಸ್ಪಾಟ್ ಅಲ್ಲಿ ಈ ಕ್ಷಣದವರೆಗೆ SIT ಅಧಿಕಾರಿಗಳು ಬರ್ತಾರೆ, ಉತ್ಖನನ ಮಾಡ್ತಾರೆ ಎಂಬ ಮಾಹಿತಿ ಇದ್ರೂ ಕೂಡ ಕಡೆ ಕ್ಷಣದ ಬದಲಾವಣೆಯನ್ನ ಸದ್ಯಕ್ಕೆ SIT ಮಾಡ್ತಾ ಇದೆ. ನೇರವಾಗಿ ಬಂಗ್ಲಗುಡ್ಡೆಯ ಆ ಭಾಗದಲ್ಲಿ ಉತ್ಖನನ ಮಾಡೋಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗ SIT ಮಾಡ್ಕೊಂಡಿರುವಂತದ್ದು. ಪೃಥ್ವಿರಾಜ್. ಕಿಶನ್, ಮತ್ತೊಂದ್ ಕಡೆ ಈ 13ನೇ ಸ್ಪಾಟ್ ತೋರಿಸ್ತಾ ಇದ್ರಲ್ಲ, ಅದು ಈ ಮುಂಚೆಯಿಂದಲೂ ಕೂಡ ಅದೇ ರೀತಿಯಾಗಿ ಓಪನ್ ಸ್ಪೇಸ್ ಆಗಿದ್ದಂಥದ್ದ ಅಥವಾ ಈತ ಉಣುವಂತ ಸಂದರ್ಭದಲ್ಲಿ ಅದೇನು ಸ್ವಲ್ಪ ಕಾಡಾಗಿತ್ತು, ಅದಾದ್ಮೇಲೆ ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಅದೊಂದು ಸ್ವಲ್ಪ ಓಪನ್ ಸ್ಪೇಸ್ ಆಗಿದೆ ಅಂತನ ಏನ್ ಹೇಳ್ತಾ ಇದ್ದಾರೆ ಸ್ಥಳೀಯರು? ಆ ಸ್ಥಳೀಯರು ಕೊಡ್ತಾ ಇರುವಂತಹ ಮಾಹಿತಿ ಪ್ರಕಾರವಾಗಿ ಪಾಯಿಂಟ್ ನಂಬರ್ 13 ಅದು ಬಹಳಷ್ಟು ಕೆಳಗೆ ಇತ್ತು. ಅಂದ್ರೆ ನೇತ್ರಾವತಿ ನದಿಯ ಅಣೆಕಟ್ಟು ಕಾಣ್ತಾ ಇದೆ. ಅಣೆಕಟ್ಟಿನ ಎಡಭಾಗದಲ್ಲಿರುವಂತದ್ದು. ನದಿಯ ನೀರು ಪಾಯಿಂಟ್ 11ಗೆ ಕೂಡ ಬರ್ತಾ ಇತ್ತು. ಆ ನಂತರವಾಗಿ 2019ನೇ ಇಸವಿ ತನಕ ಅದೇ ರೀತಿಯ ಪರಿಸ್ಥಿತಿ ಇಲ್ಲಿತ್ತು. ಆ ನಂತರವಾಗಿ ಇಲ್ಲಿ ಮಣ್ಣನ್ನ ಹಾಕಲಾಯಿತು. ಸುಮಾರು 10 ರಿಂದ 15 ಫೀಟ್ನವರೆಗೆ ಮಣ್ಣನ್ನ ಹಾಕಿ ರಸ್ತೆಗೆ ಸಮ ಮಾಡಲಾಗಿದೆ ಮತ್ತು ಸುಮಾರು 80 ಲೋಡ್ಗಿಂತ ಹೆಚ್ಚಿನ ಮಣ್ಣನ್ನ ಆ ಭಾಗಕ್ಕೆ ಹಾಕಲಾಗಿದೆ. ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳು ಕೂಡ ಆಗಿದೆ. ವಿದ್ಯುತ್ ಕಂಬಗಳನ್ನ ಕೂಡ ಹಾಕಲಾಗಿದೆ, ಟ್ರಾನ್ಸ್ಫರ್ ಕಂಬಗಳನ್ನ ಕೂಡ ಹಾಕಲಾಗಿದೆ. ಹಾಗಾಗಿ ಸುಮಾರು 30 ವರ್ಷಗಳ ಹಿಂದೆ ಇಲ್ಲಿ ಆ ವ್ಯಕ್ತಿ ಶವಗಳನ್ನ ಹೂತಿದ್ರು ಕೂಡ ಅದರ ಸ್ಪಷ್ಟವಾದ ಚಿತ್ರಣ ಆತನಿಗೂ ಕೂಡ ಸಿಗೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ಭೌಗೋಳಿಕ ವಿನ್ಯಾಸಗಳು ಕೂಡ ಆಗಿದೆ. ಇದೇ ರಸ್ತೆಯಲ್ಲಿ ಹೋಗುವಂತ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು, ಇಲ್ಲ ಕಳೆದ 30 ವರ್ಷಗಳಿಂದ ಅದು ಯಾವ ರೀತಿಯಾಗಿತ್ತು ಅನ್ನೋದನ್ನ ನಮ್ಗೆ ಕೂಡ ಈಗ ಇಮ್ಯಾಜಿನ್ ಮಾಡೋಕೆ ಸಾಧ್ಯ ಇಲ್ಲ. ಇದೊಂದು ಕಾಡಿನ ತರ ಇತ್ತು ಮತ್ತು ಇಲ್ಲಿ ಈ ಭಾಗಕ್ಕೆ ನೀರು, ನೇತ್ರಾವತಿಯ ನೀರು ಬಂದು ಹೋಗ್ತಾ ಇತ್ತು. 2019ರ ಬಳಿಕ ಸಂಪೂರ್ಣವಾಗಿ ಈ ಭಾಗದ ಚಿತ್ರಣವೇ ಬದಲಾಗಿದೆ. ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ಕೂಡ ಆಗಿದೆ. ಆದ್ರೆ ಅದೇ ಆ ಅನಾಮಿಕ ವ್ಯಕ್ತಿ ಯಾವ ಧೈರ್ಯದಲ್ಲಿ ಇಲ್ಲೇ ಅಂದ್ರೆ 13 ಸ್ಪಾಟ್ ಅನ್ನೇ ಗುರುತು ಮಾಡಿ ಹೋಗಿದ್ದಾನೆ ಅನ್ನೋದು ಸ್ಥಳೀಯರಿಗೂ ಕೂಡ ಒಂದು ಸೋಜಿಗದ ಸಂಗತಿ. ಆದ್ರೆ 10 ರಿಂದ 12 ತನಕ ಯಾವುದೇ ಕಳೆ ಬರದ ಅಂಶಗಳು 6ನೇ ಸ್ಪಾಟ್ ಅನ್ನು ಹೊರತುಪಡಿಸಿ ಹೇಳೋದಾದ್ರೆ 1 ರಿಂದ 12ನೇ ಸ್ಪಾಟ್ ವರೆಗೆ ಯಾವುದೇ ರೀತಿಯಾಗಿ ಕಳೆ ಬರದ ಅಂಶಗಳು ಸಿಕ್ಕಿಲ್ಲ. ಹಾಗಾಗಿ 13ನೇ ಸ್ಪಾಟ್ ಅಲ್ಲಿ ಕೂಡ ಅನಾಮಿಕ ವ್ಯಕ್ತಿಯ ಅಂದಾಜು ತಪ್ಪಿರಬಹುದಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇದೇ ಕಾರಣಕ್ಕಾಗಿ ಪಾಯಿಂಟ್ ನಂಬರ್ 11ನ ಸುಮಾರು 80-100 ಮೀಟರ್ ಮೇಲ್ಭಾಗದಲ್ಲಿ ಅಂದ್ರೆ ಬಂಗ್ಲಗುಡ್ಡೆಯ ಮೇಲ್ಭಾಗದಲ್ಲಿ ಒಂದು ಸ್ಪಾಟ್ ಅನ್ನು ಆತ ಗುರುತು ಮಾಡಿದ್ದ. ಈಗ ನಾವೆಲ್ಲ ಅದನ್ನ ಸ್ಪಾಟ್ ನಂಬರ್ 14 ಅಂತ ಕರೆಯೋದಾದ್ರೂ ಕೂಡ SIT ಅದನ್ನ ಸ್ಪಾಟ್ ನಂಬರ್ 14 ಅಂತ ಕರೆಯುತ್ತಿಲ್ಲ. SIT ಅದನ್ನ ಸ್ಪಾಟ್ ನಂಬರ್ 11/A ಅಂತ ಹೇಳ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಅಲ್ಲೇ ಉತ್ಖನನ ಆಗುವಂತ ಸಾಧ್ಯತೆಗಳು ಇವತ್ತು ದಟ್ಟವಾಗಿ ಕಾಣ್ತಾ ಇದೆ.